ಈ ಒಂದು ದೋಸೆ ತಯಾರು ಮಾಡುವಂತ ಸೀಕ್ರೆಟ್ಸ್ ಏನು ರಿವೀಲ್ ಮಾಡೋಣ ಅಂತ ನಮ್ಮ ಚಾನಲ್ ಅಲ್ಲಿ ತುಪ್ಪ ಅದಕ್ಕೆ ಹೇಳ್ತಾರೆ ಅನ್ಸುತ್ತಾ ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಬೆಣ್ಣೆ ಅಂತೂ ಹೇರಳೋಗಿ ಹಾಕಿದ್ದಾರೆ. ಒಂದು ದೋಸೆಗೆ 3 ಸಲ ಬೆಣ್ಣೆ ಹಾಕ್ತಾರಂತೆ. ನೆಕ್ಸ್ಟ್ ಲೆವೆಲ್ ರೀ. ಸ್ನೇಹಿತರೆ, ಬೆಣ್ಣೆ ನಗರಿ ದಾವಣಗೆರೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ದಾವಣಗೆರೆಗೆ ಬಂದಿದ್ದೀನಿ. ದಾವಣಗೆರೆಗೆ ಬಂದಮೇಲೆ ಬೆಣ್ಣೆ ದೋಸೆ ಟ್ರೈ ಮಾಡಲೇಬೇಕು ಅಂತ ಬಂದಿದ್ದೀನಿ. ಇಲ್ಲಿರೋಂಥ ಲೋಕಲ್ ಜನ ಬಹಳಷ್ಟು ಜನ ಸಜೆಸ್ಟ್ ಮಾಡಿದ್ದು ಶ್ರೀ ವಸಂತ ದಾವಣಗೆರೆ ಬೆಣ್ಣೆ ದೋಸೆಗೆ ಹೋಗಿ ಟೇಸ್ಟ್ ಮಾಡಿ ಅಂತ. ನಾನಿವತ್ತು ಈ ಹೋಟೆಲ್ಗೆ ಬಂದಿದ್ದೀನಿ. ಟೇಸ್ಟ್ ಮಾಡಿ ದೋಸೆ ಹೇಗಿದೆ ಅಂತ ಹೇಳ್ತೀನಿ, ಹಾಗೆ ದೋಸೆನ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ನಮ್ಮ ಲೇಡೀಸ್ಗೂ ಸಹ ಬೆಣ್ಣೆ ದೋಸೆ ಹೇಗೆ ಮಾಡೋದು, ದಾವಣಗೆರೆ ಬೆಣ್ಣೆ ದೋಸೆ ಹೇಗೆ ಮಾಡೋದು ಅನ್ನೋದು ಬಹಳಷ್ಟು ಕುತೂಹಲ ಇರುತ್ತೆ. ಮತ್ತು ಈ ಹೋಟೆಲ್ಲು ಯಾಕಿಷ್ಟು ಫೇಮಸ್ಸು ಮತ್ತು ದೋಸೆ ಹೇಗೆ ಮಾಡ್ತಾರೆ ಅನ್ನೋ ಸೀಕ್ರೆಟ್ಸ್ ಸಹ ಎಲ್ಲ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಬನ್ನಿ ದೋಸೆನ ಸವಿಯೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ನಾಗರಾಜ್ ಅಂತ. ಸರ್, ನಾನು ದಾವಣಗೆರೆಗೆ ಬಂದಿದ್ದೆ ಬೆಂಗಳೂರಿಂದ. ಸೊ ಪ್ರತಿಯೊಬ್ಬರು ಹೇಳ್ತಾ ಇದ್ರು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ ಫಸ್ಟ್ ವಸಂತ ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗಿ ಅಂತ. ಏನು ಸೀಕ್ರೆಟ್ ಸರ್ ಅಷ್ಟೊಂದು ಫೇಮಸ್ ಇಲ್ಲಿ? ತುಂಬ ಜನರ ಬಾಯಲ್ಲಿ ಇದೇ ಹೋಟೆಲ್ ಹೆಸರು ಬರುತ್ತೆ. ಏನಿಲ್ಲ ಮೇಡಮ್, ಇದು ಏನಂದ್ರೆ ನಾವು ಕಸ್ಟಮರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ. ಕಸ್ಟಮರ್ ಬಂದಾಗ ಅವರಿಗೆ ಬರ್ಮಾಡ್ಕೊಳ್ಳೋದಾಗಿರಲಿ, ಅವ್ರು ಬಂದಾಗ ಒಳ್ಳೆ ಸರ್ವಿಸ್ ಆಗಿರಲಿ, ಆಮೇಲೆ ನಮ್ಮ ಮಾತುಗಳಾಗಿರಲಿ, ಎಲ್ಲ ಕಡೆಯಿಂದನೂ ಪ್ಲಸ್ ಆಗುತ್ತೆ. ಅದು ಮೇನ್ ಪ್ಲಸ್ ಅದೇ. ಹಾಂ. ಹಾಗಾಗಿ ಏನು ಮಾಡ್ತೇವೆ ಅಂದರೆ ಕಸ್ಟಮರಿಂದ ಕಸ್ಟಮರಿಗೆ ಇಲ್ಲ ಹೋಗ್ರಿ ಒಳ್ಳೆ ಸರ್ವಿಸ್ ಇದೆ, ಟೇಸ್ಟ್ ಅದು ಚೆನ್ನಾಗಿ ಕೊಡ್ತಾರೆ, ಎಲ್ಲ ಇದು ಮಾಡ್ತಾರೆ ಅಂತಂದು ಕಸ್ಟಮರಿಂದ ನಮ್ಮ ಹೆಸರು ಆದಂಗೆ. ಕಸ್ಟಮರಿಂದ ಕಸ್ಟಮರಿಗೆ ಈಗ 10 ಜನ ಇರೋದು 100 ಜನ ಆಗಿರೋದು 100,000 ಈ ಮಟ್ಟಕ್ಕೆ ಬಂದಿರೋದು. ತುಂಬಾ ಬಹಳಷ್ಟು ಕ್ರೌಡ್ ಇದೆ, ನಾನೇ ನೋಡ್ತಾ ಇದ್ದೀನಿ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಹೋಟೆಲ್ ಸ್ಟಾರ್ಟ್ ಆಗಿ? ಮೇಡಮ್, ನನ್ನ ಹೋಟ್ಲ್ ಸ್ಟಾರ್ಟ್ ಆಗಿ ಈಗ 13 ವರ್ಷ ಆಯ್ತು. ಈ ರೋಡಲ್ಲಿ ನಾನು ಮಾಡಕ್ಕೆ 13 ವರ್ಷ ಆಯ್ತು. ಮೊದಲು ಚಿಕ್ಕ ಇದ್ವು, ಮೊದಲು ಒಂದು ಚಿಕ್ಕದು ಮಾಡಿದೆ. ಮೊದಲು ಸ್ಟಾರ್ಟಿಂಗ್ ಮಾಡಿದಾಗ ಅವ ನಾನು ಯಾರು ಅನ್ನೋದೇ ಗೊತ್ತಿರಲಿಲ್ಲ, ವಸಂತ ಅಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ ಹೊರಗಡೆ ಜನಕ್ಕೆ. ಅದು ನಮ್ದು ಮಾಡ್ತಾ ಮಾಡ್ತಾ ಒಂದು ಒಳ್ಳೆ ಇದರಲ್ಲಿ ಮೇಂಟೈನ್ ಮಾಡ್ಕೊಂತ ಬಂದ್ವಿ. ನಾವು ಒಂದು ದಾವಣಗೆರೆಯಲ್ಲಿ ಬೇಕಾದಷ್ಟು ಹೋಟ್ಲುಗಳಿದಾವೆ, ಹೆಸರುಗಳಿದಾವೆ. ಅದ್ರಲ್ಲಿ ನಮ್ದು ಒಂದು ಬರ್ಬೇಕು. ನಾನು ಕೆಲ್ಸಕ್ಕಂತ ಕೊಡ್ಬೇಕಂದ್ರೆ ಅದು ನಿಮ್ಮ ಶ್ರಮ ಮತ್ತೆ ನೀವು ಒಂದು ಜನಗಳನ್ನ ನೋಡುವಂತಹ ಒಂದು ಟ್ರೀಟ್ ಮಾಡೋ ರೀತಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಆಮೇಲೆ ನಾವು ಇಲ್ಲಿ ಕೆಲ್ಸಕ್ಕಂತ ಬಂದಿದ್ವಿ. ನಾವು ದಾವಣಗೆರೆ ಕೆಲ್ಸಕ್ಕಂತ ಬಂದು ಇವತ್ತು ಈ ಮಟ್ಟಕ್ಕೆ ರೀಚ್ ಮಾಡಿದ್ವಿ. ಶುರುವಾಯ್ತು ಅನ್ನೋದು ಒಂದು ಕ್ಯೂರಿಯಾಸಿಟಿ ಸರ್. ಇಲ್ಲ ಮೇಡಮ್, ನಾವು ಮೊದಲು ಸಿರ್ಸಿಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಕೆಲ್ಸಕ್ಕಂತ ಹೋದೆ. ಕೆಲ್ಸಕ್ಕಂತ ಹೋದಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಮತ್ತೆ ಅಲ್ಲೂ ಮಾಡಿದೆ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲೂ ಮಾಡಿದೆ. ಸ್ವಲ್ಪ ಹುಬ್ಳಿಯಲ್ಲೂ ಮಾಡಿದೆ ಕೆಲಸನ. ಕ್ಲೀನ್ ಮಾಡೋದು, ತೊಳೆಯೋದು ಅದೆಲ್ಲ ಮಾಡ್ಕೊಂತ ಬಂದು ಇವತ್ತು ಈ ಮಟ್ಟಕ್ಕೆ ಇದು ಮಾಡ್ಕೊಂಡಿರೋದು. ಇಲ್ಲಿ ದಾವಣಗೆರೆಗಾದ್ರೂ ಬಂದಿದ್ದು ನಾನು ಕೆಲಸಕ್ಕೆ. ವಸಂತನ ಏನಿದೆ ಹೆಸರಿದೆ ಅಲ್ಲ, ಅದು ನಮ್ಮ ಓನರ್ ಹೆಸರು. ಅದು ನಾನು ಅವ್ರ ಹತ್ರ ಕೆಲಸ ಮಾಡ್ತೀನಿ. ಅವರು ನಮ್ಮ ಓನರ್. ಅವರು ನನಗೆ ಕೆಲಸ ಕೊಟ್ಟಂತ ಗುರುಗಳು. ಅವರು ಅವ್ರ ಹತ್ರನೇ ಚಿಕ್ಕವನಿದ್ದರಿಂದ ಅವ್ರ ಹತ್ರನೇ ಬೆಳೆದೆ. ಅವರು ತೀರ್ಕೊಂಡ ಮೇಲೆ ನಾನೇ ನಂದೇ ಆದಂತ ಒಂದು ಹೆಸರು ಇಟ್ಕೊಂಡು ಓನರ್ ಅಂದ್ರೆ ನೀವು ಹಿಂದೆ ಅವ್ರ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ಆ ಓನರ್ ಜ್ಞಾಪಕಾರ್ಥವಾಗಿ ನೀವು ಹೋಟೆಲ್ ಹೆಸರಿಟ್ಟಿದ್ದೀರಾ? ಓನರ್ ಹೆಸರಿಟ್ಟು ನೀವು ಇಲ್ಲಿ ಹೋಟೆಲ್ ನಡೆಸ್ತಾ ಇದ್ದೀರಾ ಅಂದ್ರೆ ತುಂಬಾ ಗೌರವಾನ್ವಿತವಾಗಿ ನೀವು ಅವ್ರಿಗೆ. ಮನುಷ್ಯನಲ್ಲಿ ಮೇಡಮ್ ಒಂದ್ ಹೇಳ್ತೀನಿ, ಮನುಷ್ಯನಲ್ಲಿ ಒಳ್ಳೊಳ್ಳೆ ಆಲೋಚನೆಗಳಿರ್ಬೇಕು. ನಾವು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ದೊಡ್ಡ ಮಟ್ಟದ ಆಲೋಚನೆಗಳು ನಮ್ಮಲ್ಲಿ ಬರ್ಬೇಕು ಫಸ್ಟ್. ಈಗ ನಾವು ಒಬ್ಬ ಹುಡುಗರಾಗಿರ್ಲಿ, ನಾವು ಆಳ ರೀತಿಯಲ್ಲಿ ಯಾರನ್ನೂ ಇಟ್ಕೊಳ್ಳಲ್ಲ. ನಾವು ಅವ್ರು ನೋಡ್ರಿ ಎಷ್ಟು ಖುಷಿಯಾಗಿ ಕೆಲಸ ಮಾಡ್ತಾರೆ ಅಂದ್ರೆ ನನ್ನ ಹತ್ರ ಒಬ್ರು ಬೇಜಾರಾಗಿ ಯಾರು ಕೆಲಸ ಮಾಡಲ್ಲ. ನಂದೇ ಅಪ್ಪ ಇದು. ಆಮೇಲೆ ಅವ್ರ ಕಷ್ಟ ಸುಖ ಎಲ್ಲ ನಾವು ನೋಡ್ಕೊಂತ ಇದು ಮಾಡ್ಕೊಂತ ಒಬ್ರು ನನ್ನ ಹತ್ರ ಕೆಲಸ ಮಾಡಿದ್ರಪ್ಪ ಅಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ನಡಿಬೇಕು. ಆ ಥರ ಸಿಸ್ಟಮ್ ಇಟ್ಕೊಂಡಿದೆ. ಹುಡುಗರು ಯಾರು ಬೇಜಾರಂಗಿಲ್ಲ. ಅವರು ಏನೇ ಒಂದು ಇದಿರಲಿ, ಒಬ್ಬ ಅಣ್ಣನಾಗೋ ತಮ್ಮನಾಗೋ ಜೊತೆಗೆ ಎದ್ಕೊಂಡು ನಾವು ಇದು ಮಾಡ್ಕೊಂತ. ಈ ಒಂದು ದೋಸೆ ತಯಾರು ಮಾಡುವಂತ ಸೀಕ್ರೆಟ್ಸ್ ಏನು ರಿವೀಲ್ ಮಾಡೋಣ ಅಂತ ನಮ್ಮ ಚಾನಲ್ ಅಲ್ಲಿ. ಏನಿಲ್ಲ ಮೇಡಮ್, ನಾವು ಏನ್ ಮಾಡ್ತೇವೆ ಅಂದ್ರೆ ಅಕ್ಕಿ ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಲೇಬರ್ ದೋಸೆನ ಹಾಕೋರಿಂದ ಹಿಡಿದು ಹಿಟ್ಟು ರೆಡಿ ಮಾಡೋರಿಂದ ಹಿಡಿದು ಪ್ರತಿಯೊಂದು ಇಂಪಾರ್ಟೆಂಟ್. ಬೆಣ್ಣೆ ದೋಸೆ ಅಂತ ಬಂದಾಗ ಇದು ಒಬ್ಬನ ಕೈಯಲ್ಲಿ ಮಾತ್ರ ಇಲ್ಲ. ಇದು ಪ್ರತಿಯೊಬ್ಬ ಲೇಬರ್ ಕೈಯಲ್ಲೂ, ಪ್ರತಿಯೊಬ್ಬ ಕೆಲಸರ ಕೈಯಲ್ಲೂ ಇದೆ. ಒಬ್ಬ ಪಲ್ಯನೂ ನೆಟ್ಟಗೆ ಮಾಡಲಿಲ್ಲ ಅಂತಂದ್ರೆ ಸ್ವಲ್ಪ ಏನೋ ಒಂದು ಸಾಲ್ಟ್ ನಾವು ಕೊಡೋದೇ ದೋಸೆ ಪಲ್ಯ ಚಟ್ನಿ, ಹೌದ್ರಾ? ಅದನ್ನ ನಾವು ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ನಮ್ ದೋಸೆ ಹೋಯ್ತದ. ಆ ತರ ಏನಿಲ್ರಿ, ಒಲೆನಲ್ಲೇ ಮಾಡ್ತಾ ಇದ್ರಿ ಆ ಕಡೆ ನೋಡ್ದೆ. ಆಮೇಲೆ ಬೆಣ್ಣೆ ಅಂತೂ ಹೇರಳವಾಗಿ ಆಗ್ತಾ ಇದೀರಾ ಬೆಣ್ಣೆನು. ಅಂದ್ರೆ ಸೀಕ್ರೆಟ್ಸ್ ಏನ್ ಸರ್ ನಿಮ್ಮ ಹೋಟೆಲ್ ಅಲ್ಲೇ ಇಷ್ಟು ರುಚಿಯಾಗಿರಕ್ಕೆ ಏನ್ ಕಾರಣ?
ಏನಿಲ್ಲ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಆಮೇಲೆ ಇಷ್ಟು ಇದು ಅಂತ ನಾವು ಯಾರೋ ಹೊಸಬ್ರ ಕೈಯಲ್ಲಿ ದೋಸೆ ಹಾಕ್ಸೋಲ್ಲ. ಆಮೇಲೆ ನಾನೇ ರೆಡಿ ಮಾಡ್ತೇವಲ್ಲ, ನಾವೇ ರೆಡಿ ಮಾಡಿ ಏನು ಮಾಡ್ತೇವೆ, ಅವ್ರನ್ನ ದೋಸೆ ಹಾಕಕ್ಕೆ ಬಿಡ್ತಾ ಇದ್ದೀವಿ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನಮಗೆ ಹಿಂಗೆ ಬರ್ಬೇಕು ಕ್ವಾಲಿಟಿ ಅನ್ನೋದು ನನಗೆ ಗೊತ್ತಾಗುತ್ತೆ. ಬಹಳ ಕಷ್ಟ ಇದೆ ಸರ್. ಈಗಿನ ಒಂದು ಕಾಲದಲ್ಲಿ ಇಷ್ಟು ಜನನ ಸಂಪಾದನೆ ಮಾಡೋದು, ಇಷ್ಟು ಜನ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋದು ಇದೆಯಲ್ಲ, ಅದು ಬಹಳ ಕಷ್ಟ ಇದೆ. ಅದು ಏನಿಲ್ರಿ, ನಮ್ಮಲ್ಲಿ ಹೇಳ್ತೇವಲ್ರಿ ನಾವು, ನಮ್ಮ ಯೋಚನೆ ಮಟ್ಟ ದೊಡ್ಡದಾಗಿ ಬಂತಪ್ಪ ಅಂತಂದ್ರೆ ಅದೆಲ್ಲದು ನೀಟಾಗಿ ಬರುತ್ತೆ. ಕರೆಕ್ಟ್. ನೀವು ಹೇಳಿದ್ರಲ್ಲ, ನಾವು 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಅತಿಥಿ ಸತ್ಕಾರ ಇರಬೇಕು, ಒಳ್ಳೆ ಒಂದು ನಡತೆ ಇರಬೇಕು, ಬಂದನ್ನ ಟ್ರೀಟ್ ಮಾಡೋ ರೀತಿ ಚೆನ್ನಾಗಿರ್ಬೇಕು. ಈಗ ಪಾಸಿಟಿವ್ ಪ್ರಪಂಚದಲ್ಲಿ ನೋಡ್ರಿ ಮೇಡಮ್, ಒಳ್ಳೇದು ಅನ್ನೋದಿದ್ದ ಕೆಟ್ಟದಿದೆ. ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಪಾಸಿಟಿವ್ ಬಂದಾಗ ಎಷ್ಟು ಖುಷಿ ಪಡ್ತಾವಲ್ಲ, ನೆಗೆಟಿವ್ ಬಂದಾಗ ನಾವು ಅಷ್ಟೇ ಖುಷಿ ಪಡ್ತೇವೆ. ಎರಡನ್ನೂ ಸ್ವೀಕಾರ ಮಾಡ್ಕೊಳಕ್ ರೆಡಿ ಇದ್ದಾಗ ಮಾತ್ರ ಮನುಷ್ಯ ಈ ಮಟ್ಟಕ್ಕೆ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಮಾಡಕ್. ಮತ್ತೆ ನಿಮ್ಗೆ ಇಲ್ಲಿ ಇಂಟ್ರೆಸ್ಟ್ ಇರುವಂತ ಒಂದು ಉದ್ಯೋಗಿಗಳು ಇಲ್ಲಿ ಬಂದು ನಿಮ್ಮ ಹತ್ರ ಟ್ರೈನಿಂಗ್ ತಗೊಂಡು ಸ್ಟಾರ್ಟ್ ಮಾಡ್ಬೋದಾ? ಎಷ್ಟೋ ಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂಬೈಯಿಂದ ಬರ್ತಾರೆ, ಕನ್ನಡ ಬರಲ್ಲ, ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದೀವಿ. ಮೇಡಮ್, ರಾಜಸ್ಥಾನದಿಂದ ಹಿಡಿದು ಮುಂಬೈವರೆಗೂ ಎಲ್ಲ ಕಡೆಯಿಂದನೂ ಬರುತ್ತೆ. ಬೆಂಗಳೂರಿಂದ ಬರ್ತಾ ಇದ್ದಾರೆ. ಎಲ್ಲರಿಗೂ ಅವ್ರಿಗೆಲ್ಲ ತೋರಿಸಿ ಎಲ್ಲ ನೀಟ್ ಇದು ಮಾಡಿದ್ವಿ. ಆಮೇಲೆ ಅವ್ರಿಗೆಲ್ಲ ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತೇನೆ ನಾನು. ಮೇನ್ ಬರೀ ಇದನ್ನೊಂದು ಕಲ್ತ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ರೀ. ಇಲ್ಲಿ ದೋಸೆ ನಾವು ಕೊಡ್ತೀವಿ, ದೋಸೆ ನಾವು ಒಳ್ಳೆ ಟೇಸ್ಟ್ ಕೊಟ್ಟು ಸರ್ವಿಸ್ ನೀಟಾಗಿ ಹೋಗ್ಲಿಲ್ಲ ಅಂದ್ರೆ ಕೆಡ್ತು. ಆಮೇಲೆ ಅಲ್ಲಿ ಏನಾದರೂ ಸ್ವಲ್ಪ ಕ್ಲೀನ್ ಮೇಂಟೆನೆನ್ಸ್ ಇರಲಿಲ್ಲ ಅಂದ್ರೂ ಕೆಡುತ್ತೆ. ಪ್ರತಿಯೊಂದು ಮನುಷ್ಯ ಈಗ ಒಳ್ಳೇದನ್ನ ನೋಡೋಕ್ಕಿಂತ ಎಲ್ಲಿ ಕೆಟ್ಟದ್ದು ಕಾಣಿಸ್ತದೆ ಅಂತ ನೋಡ್ತಾರೆ, ಬೇಗ ಹುಡ್ಕೋದು. ಹಾಗಾಗಿ ನಾವೇನ್ ಮಾಡ್ತೇವ್ರಿ ಅಂದ್ರೆ ಆದಷ್ಟು ಎಲ್ಲ ಕಡೆಯಿಂದನೂ ಕರೆಕ್ಟಾಗಿ ಬರ್ಬೇಕಪ್ಪ, ಅದು ನೀಟಾಗಿ ಬರಬೇಕು. ಒಂದರಲ್ಲಿ ಮಿಸ್ಟೇಕ್ ಆದ್ರೂ ನಮ್ದು ಕೆಡುತ್ತೆ. ಈಗ ಹೋಗ್ಬಿಡುತ್ತೆ ಜನರ ಬಾಯಿಗೆ. ಹಾಗಾಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಕಡೆಯಿಂದ ಅದು ನೀಟಾಗಿ ಬರಬೇಕು ಅಂತ ಅಂದು ನಾವು ದೋಸೆ ಒಂದೇ ನೋಡಂಗಿಲ್ಲ, ಒಂದು ಪಲ್ಯ ಚಟ್ನಿ ಆಮೇಲೆ ಕ್ವಾಲಿಟಿ. ಒಂದು ದೋಸೆ ತಿಂತಾ ಇದ್ರೆ ನೀವು ಅಲ್ಲೇ ಪಲ್ಯ ಚಟ್ನಿ ಮತ್ತೆ ಇದೆಲ್ಲ ಇಟ್ಬಿಟ್ಟಿದ್ರೆ ಎಷ್ಟು ಬೇಕೋ ಹಾಕೊಂಡು ತಿನ್ಬಹುದು. ಹೆವಿ ಕ್ರೌಡ್ ಆಗುತ್ತೆ. ಆಮೇಲೆ ಅವ್ರಿಗೆ ಸ್ವಲ್ಪ ಕೊಡೋದು ಲೇಟ್ ಮಾಡಿದ್ರಪ್ಪ, ಸರ್ವಿಸ್ ನೀಟ್ ಇಲ್ಲ, ಆತರ ಏನೋ ನೆಗೆಟಿವ್ ಬರಬಾರ್ದು. ನಮ್ಮ ಬೆಂಗಳೂರು ಕಡೆ ಒಂದು ದೋಸೆ ಒಂದು ಪಲ್ಯ ಹಾಕ್ಬಿಟ್ರೆ ಅದು ಫಿನಿಶ್ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಬೇಕೋ ತಿನ್ಬೋದು, ಟೇಬಲ್ಗೆ ಬಂದು ಸರ್ವ್ ಮಾಡ್ತಾರೆ. ನಾವ್ ಹೇಳ್ತೇವಲ್ರಿ, ಅಷ್ಟು ಖುಷಿಯಿಂದ ನಿಮಗೆ ಕಳಿಸಿದಾಗ ನೀವು ನಮ್ಮ ಹೋಟ್ಲ್ ಬಗ್ಗೆ ನೀವು ಹೇಳ್ದಂಗಿರ್ತೀರ. ನೀವೇ ಹೇಳ್ತೀರಾ ನಮ್ಮ ಹೋಟ್ಲ್ ಬಗ್ಗೆ. ಇವತ್ತು ನೀವು 10 ಜನಕ್ಕೆ ಕೇಳ್ಬೋದು, ಅದೇ 100 ಜನಕ್ಕೆ ಕೇಳ್ತಾರೆ. ಹಿಂಗೆ ನಿಮ್ದು ಇಲ್ಲಿ ಪರ್ ಡೇ ಎಷ್ಟು ದೋಸೆ ಸೇಲ್ ಆಗುತ್ತೆ ಮೇಡಮ್? ಲೆಕ್ಕನೇ ಇಲ್ಲ, ನಾವು ಲೆಕ್ಕನೇ ಇಟ್ಟಿಲ್ಲ, ಹೇಳಕ್ಕಾಗಿಲ್ಲ. ಅದು ನೀವೇ ನೋಡ್ತಿರಲ್ಲ, ಇವಾಗ ನೀವೇ ಇದನ್ನ ಮಾಡ್ಕೋಬಹುದು, ಇಮೇಜಿನ್ ಮಾಡ್ಕೋಬಹುದು. ಬೆಣ್ಣೆ ದೋಸೆ ಇದೆ, ಬೆಣ್ಣೆ ಮಸಾಲ, ಬೆಣ್ಣೆ ಓಪನ್, ಬೆಣ್ಣೆ ಖಾಲಿ ಸ್ಪೆಷಲ್, ಖಾಲಿ ದೋಸೆ. ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ದು ಬೆಣ್ಣೆ ದೋಸೆ, ಬೆಣ್ಣೆ ಖಾಲಿ ಸ್ಪೆಷಲ್ ಎಲ್ಲವೂ ಹೋಗುತ್ತೆ. ನಮ್ದು ಒಂದು ಹೆಚ್ಚು ಒಂದು ಕಡಿಮೆ ಅನ್ನಂಗಿಲ್ಲ. ದೋಸೆ ಎಲ್ಲದೂ ಅದು ಟೇಸ್ಟ್ ಬರ್ಬೇಕು. ಜನ ಅದನ್ನ ತಿಂದಾಗ ಸ್ವೀಕಾರ ಮಾಡ್ಬೇಕು ಅದನ್ನ. ಇಲ್ಲಪ್ಪ ಎಲ್ಲವೂ ದೋಸೆ ಚೆನ್ನಾಗಿದ್ದು ಅಂತ ನಾವು 3 ದೋಸೆ ಚೆನ್ನಾಗಿ ಕೊಟ್ಟು 1 ದೋಸೆ ಚೆನ್ನಾಗಿ ಕೊಡಲಿಲ್ಲ ಅಂದ್ರೆ ನಮ್ದು ಫ್ಲಾಪ್ ಇದೆ ಅದು. ಹಾಗಾಗಿ ಏನ್ ಮಾಡ್ತೇವೆ ಅಂದ್ರೆ ಎಲ್ಲಾ ದೋಸೆನೂ ಒಂದ್ರಿಗಿಂತ ಒಂದು ಅದು ಚೆನ್ನಾಗಿ ಬರ್ಬೇಕು ಅಂತ ಅಂದು ಬರೀ ನಮ್ಮ ಹೋಟ್ಲಲ್ಲಿ ಖಾಲಿ ದೋಸೆನೇ ತಿಂದ್ರಿ ಆ ಹೂವಿದ್ದಂಗೆ ಇರ್ತಾವ. ಆ ತರ ನಾವು ಇದನ್ನ ಮಾಡ್ತೇವೆ, ಪ್ರಿಪೇರ್ ಮಾಡ್ತೇವೆ. ಇದಕ್ಕೆ ಬಿಳಿ ಬೆಣ್ಣೆನ ಬಳಸ್ತೀರಾ ಅನ್ಸುತ್ತೆ ಅಲ್ವಾ? ಹೌದು, ಬಿಳಿ ಬೆಣ್ಣೆನೇ ಜಾಸ್ತಿ. ಎಮ್ಮೆದು ಹಸುವಿನ ಬೆಣ್ಣೆ ಹಳದಿ ಬರುತ್ತೆ, ಈ ತರ ಬರುತ್ತೆ. ಹಸುವಿನ ಬೆಣ್ಣೆ ಬಿಳಿ ಬೆಣ್ಣೆನೇ ಜಾಸ್ತಿ ಬಳಸೋದು. ಸರ್, ಒಂದು ಪ್ರಶ್ನೆ. ನಮ್ಮ ಲೇಡೀಸು ತುಂಬಾ ಜನ ದಾವಣಗೆರೆ ಬೆಣ್ಣೆ ದೋಸೆನ ಟ್ರೈ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಸೊ ಅವ್ರಿಗೆ ಇವತ್ತು ನಾವು ದಾವಣಗೆರೆಗೆ ಬಂದಿದ್ದೀವಿ. ಇವತ್ತು ದಾವಣಗೆರೆ ಬೆಣ್ಣೆ ದೋಸೆನ ಹೇಗ್ ತಯಾರು ಮಾಡೋದು ಅಂತ ನಮ್ಮ ಕರ್ನಾಟಕದ ಲೇಡೀಸ್ಗೆ ನೀವು ಹೇಳ್ಕೊಡ್ಬೇಕು. 1 kg ಅಕ್ಕಿಗೆ ಯಾವ ರೀತಿಯಾಗಿ ಒಂದು ಬ್ಯಾಟರ್ನ ತಯಾರು ಮಾಡಬೇಕು ಅಂತ ಸರ್? ಇಲ್ಲ ರೀ, 1 kg ನೋಡಿ, 1 kg ಅಕ್ಕಿ ಹಾಕಿದಾಗ ಅದನ್ನ ಒಂದು 6 hours ನೆನೆಸ್ಬೇಕು. ಸರಿ, 6 hours ನೆನೆಸಿ ಅದನ್ನ ಒಣಗಿಸ್ಬೇಕು. ಒಣಗಿಸಿ ಅದನ್ನ ಪೌಡರ್ ಮಾಡಿಸ್ಬೇಕು, ಹಿಟ್ಟಿಂಗ್ ಎಣ್ಣೆಯಲ್ಲಿ ಪೌಡರ್ ಮಾಡಿಸ್ಬೇಕು. ಆಮೇಲೆ ಉದ್ದಿನಬೇಳೆ, ಮೆಂತೆ ಅದನ್ನೊಂದು ಇದ್ರಲ್ಲಿ ನೆನೆ ಹಾಕೋಬೇಕು. ಒಂದು ಬೌಲಲ್ಲಿ ಅಳತೆ ಅದು ನೀವು 1 kg ಇದಕ್ಕೆ 100-120 ಗ್ರಾಮ್ ಹಾಕಿದ್ರೆ ಸಾಕು ಉದ್ದಿನಬೇಳೆ. ಒಂದು ಸ್ವಲ್ಪ ಮೆಂತೆ ಅಷ್ಟೇ, ಒಂದು ಟೀ ಸ್ಪೂನ್ ಮೆಂತೆ. ಆಮೇಲೆ ಅರ್ಧ ಲೀಟರ್ ಮಂಡಕ್ಕಿ ಹಾಕ್ಬೋದು, ಇಲ್ಲ ಸ್ವಲ್ಪ ಅವಲಕ್ಕಿ ಹಾಕ್ಬೋದು. ಅರ್ಧ ಲೀಟರ್ ಮಂಡಕ್ಕಿ, ಇಲ್ಲ ಅವಲಕ್ಕಿ. ಕಡಲೆಪುರಿ ಅಂತೀವಿ ನಮ್ಮ ಕಡೆ. ಕಡಲೆಪುರಿ ಹೌದು, ಅರ್ಧ ಲೀಟರ್ ಹಾಕ್ಬೋದ್ರಿ ಅಷ್ಟೇ. ಆಮೇಲೆ ಅದನ್ನೆಲ್ಲ ಗ್ರೈಂಡರಲ್ಲಿ ಹಾಕೊಂಡು ಅದನ್ನ ರುಬ್ಕೊಂಡು ಇದನ್ನ ಮಾಡಿದ್ರೆ ಆಮೇಲೆ 200 ಗ್ರಾಮ್ ಮೈದಾ ಹಾಕ್ಬೇಕು. 200 ಗ್ರಾಮ್ ಜಾಸ್ತಿ ಹಾಕ್ಬಾರ್ದು, ಮತ್ತೆ ಇದು ಬರಲ್ಲ, ಸಾಫ್ಟ್ ಬರಲ್ಲ, ಜಿಗಿ ಭಾಳ ಬರುತ್ತೆ. ಅದಕ್ಕೆ 200 ಗ್ರಾಮ್ ಅಷ್ಟೇ ಹಾಕ್ಬೇಕು.
1 kg ಅದನ್ನ ಮಾಡ್ಕೊಂಡು ನೈಟ್ ಏನೆಲ್ಲ ಕಲ್ಸಿ ಇಟ್ಕೋಬೇಕು. ಎಲ್ಲ ಇದನ್ನ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ನೈಟ್ ಇದನ್ನೆಲ್ಲ ಕಲಸಿ ನೈಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೈಟ್ ಮಿಕ್ಸ್ ಮಾಡ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೈಟೇ ಹಾಕೋಬೇಕು. ಹ್ಞೂ ರೀ. ಬೆಳಗ್ಗೆ ಎದ್ದು ಅದನ್ನು ದೋಸೆ ಮಾಡ್ಕೋಬೇಕು. ಒಂದು 8 ಅವರ್ ಅಂತ ಹಿಟ್ಟು ನೆನ್ಕೊಳ್ಳೇಬೇಕು. ಓಕೆ ಸರಿ. ಆಮೇಲೆ ದೋಸೆ ಮಾಡ್ತೀವಿ. ದೋಸೆ ಹಾಕ್ಬೋದು. ಓಕೆ ಸರ್. ಮತ್ತೆ ಚಟ್ನಿನೂ ತುಂಬಾ ಸ್ಪೆಷಲ್ ಅಂತ ಹೇಳ್ತಾರೆ ಇಲ್ಲಿ, ಅದನ್ನು ಸ್ವಲ್ಪ ಹೇಳಿದ್ರೆ ನಮ್ಮ. ಏನಿಲ್ಲ ರೀ, ಕೊಬ್ಬರಿ ಒಂದು ಕಾಯಿಗೆ ಮೆಣಸಿಕಾಯಿ, ಹಸಿ ಮೆಣಸಿಕಾಯಿ ಸ್ವಲ್ಪ ಖಾರ ಇರೋದು ತೊಗೋಬೇಕು. ಖಾರ ಇರೋದು ತೊಗೊಂಡು ಅದನ್ನು ಬೇಯಿಸ್ಬೇಕು. ಬೇಯಿಸಿ ಅದನ್ನು ಒಂದು ಸೈಡ್ ಇಟ್ಕೋಬೇಕು. ಆಮೇಲೆ ಕೊಬ್ಬರಿ ನೈಸ್ ಆದಮೇಲೆ ಗ್ರೈಂಡ್ರಲ್ಲಿ ಒಂದು ಕಾಯಿಗೆ ಸ್ವಲ್ಪ ಮೆಣಸಿಕಾಯಿ ಹಾಕಿ 2 ಪೀಸ್ ಏಲಕ್ಕಿ 2 ಪೀಸ್ ಲವಂಗ ಅದು ಹಾಕ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ನೀವು ಏಲಕ್ಕಿನೂ ಹಾಕ್ತೀರಾ? ಸೀಕ್ರೆಟ್ ಅದೇ ಏಲಕ್ಕಿ ಹಾಕ್ಬೇಕು. ಇಲ್ಲ ಮಾಡೋರ್ ಮೇಲೆ ಡಿಪೆಂಡ್ ಅದು ಎಷ್ಟು ನೀಟಾಗಿ ಮಾಡ್ತು ಅವ್ರ ಹತ್ರನೇ ಇರುತ್ತೆ ಮಾಡೋರ್ ಮೇಲೆ. ಅದೇ ಅಂದ್ರೆ ನೀವು ಮೆಣಸಿನಕಾಯಿನ ನೀರಲ್ಲಿ ಬೇಯಿಸ್ಕೋಬೇಕು ಅಂತ ಬೇಯಿಸ್ತಾ ಇರೋದು. ಇಲ್ಲ ಹುರಿಲೂಬಹುದು, ಹಂಚಿನ ಹುರ್ಕೊಳ್ಳಬಹುದು, ಹುರ್ಕೊಂಡು ಮಾಡ್ಬೋದು. ಓಕೆ. ಹುಳಿ ಏನು ಬೇಡ ಅಂದ್ರೆ ಹುಣಸೆ ಹಣ್ಣು ಆ ಥರ ಏನು? ಇಲ್ಲ ಹುಳಿ ಗಿಳಿ ಏನು ಹಾಕಲ್ಲ. ಅದು ಸ್ವಲ್ಪ ಹುಳಿ ಐಟಮ್ ಬಂತು ಅಂದ್ರೆ ದೋಸೆನೇ ಸರಿ ಇಲ್ಲ ಅಂತ ಇರ್ಬೇಕು. ಯಾಕೆಂದ್ರೆ ದೋಸೆ ಅದು ಹುಳಿ ಇತ್ತಪ್ಪ ಅಂದ್ಕೊಂಡ್ಬಿಡ್ತಾರೆ. ನಾವು ಹುಳಿ ಐಟಮ್ ಏನೇನು ಟಚ್ ಮಾಡಂಗಿಲ್ಲ. ಬರೀ ದೋಸೆನೇ ಸ್ವಲ್ಪ ಈ ಬಿಸಿಲುಗಾಲದಲ್ಲಿ ದೋಸೆನೇ ಸ್ವಲ್ಪ ಹುಳಿ ಬಂತು ಅಂದ್ರೆ ನಾವು ಚೆಲ್ಲಿ ಬಿಡ್ತೇವೆ. ನಾವು ಚೆಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ. ಹಂಗಾಗಿ ಅದಕ್ಕೆ ದಿನಕ್ಕೆ 2 ಟೈಮ್ ಪ್ರಿಪೇರ್ ಮಾಡ್ತೇವೆ ನಾವು. ಅವಾಗ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಅಲ್ರಿ, ಆ ಥರ. ಪಲ್ಯ ಹೇಗೆ? ಪಲ್ಯ ಏನಿಲ್ಲ, ಆಲೂಗಡ್ಡೆ ಬೇಯಿಸ್ಕೋಬೇಕು. ಆಮೇಲೆ ಈರುಳ್ಳಿನೂ ಬೇಯಿಸ್ಕೋಬೇಕು. ಈರುಳ್ಳಿ ನಿಮಗೆ ಕಲರ್ ನಾವು ವೈಟ್ ಕೊಡ್ತೇವೆ. ನಾವು ವೈಟ್ ಕೊಡುವಾಗ ನಮ್ಗೆ ಏನಾಗುತ್ತೆ, ಸ್ವಲ್ಪ ಆಯಿಲ್ ಹಾಕ್ತೇವೆ, ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯಿಸ್ಕೊಳ್ತೇವೆ. ಆಮೇಲೆ ಆಲೂಗಡ್ಡೆನ ಫಸ್ಟ್ ನೀವು ಬೇಯಿಸ್ಕೊತೀರಾ? ಈರುಳ್ಳಿನ ನೀರಲ್ಲಿ ಬೇಯಿಸ್ಕೊತೀರಾ? ಹ್ಞೂ ರೀ, ನೀರಲ್ಲಿ ಸ್ವಲ್ಪ ಆಯಿಲ್ ಹಾಕ್ತೇವೆ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೇವೆ. ಅದು ರುಚಿ ತಕ್ಕಷ್ಟು ಉಪ್ಪು ಹಾಕ್ತೇವೆ. ಹಾಕೇನಿಲ್ಲ, ಆಮೇಲೆ ಆಲೂಗಡ್ಡೆ ಬೇಯಿಸ್ಕೊಂಡು ಬೇಯಿಸ್ತೀರಾ ಸರ್? ಈರುಳ್ಳಿ ಬೇಲಿವರೆಗೂ ಬೇಯಿಸ್ತೀರಾ. ಈರುಳ್ಳಿ ತಗೊಂಡು ಆಮೇಲೆ ಮಿಕ್ಸಿಂಗ್ ಮಾಡ್ತೀವಿ. ಅಷ್ಟೇ ರೀ, ಅದು ಅಷ್ಟೇ. ಅದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡಿ ಪ್ಲೇನ್ ಪಲ್ಯ ನಾನು ನೋಡಿದೀನಿ, ತುಂಬಾ ಪ್ಲೇನ್ ಪಲ್ಯ, ಕಲರ್ ಇಲ್ಲ, ಆದ್ರೂ ಅಷ್ಟು ಟೇಸ್ಟ್ ಇರುತ್ತಲ್ಲ ಸರ್? ಇಲ್ಲ, ಇದು ಚಟ್ನಿ ಖಾರ ಬರುತ್ತೆ. ಕಾಂಬಿನೇಷನ್ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿ ಸಿಗುತ್ತೆ. ಹಂಗಾಗಿ ನಾವು ಇದು ಮಾಡ್ತೀವಿ. ನಮಗೂ ಕಲರ್ ಪಲ್ಯ ಮಾಡಬೇಕು ಅನ್ನೋದು ಭಾಳ ಇಷ್ಟ. ಇದು ವೈಟ್ ಎಲ್ಲರೂ ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ವೈಟೇ ಕೊಡ್ತಾ ಇದ್ದೀವಿ. ಸೂಪರ್ ಸರ್. ನೀವು ನಮ್ಮ ಕರ್ನಾಟಕದ ಸ್ತ್ರೀಯರು ಬಹಳಷ್ಟು ಜನ ಬೆಣ್ಣೆ ದೋಸೆ ಮಾಡಬೇಕು ಹೇಗೆ ಅಂತ ತುಂಬಾ ಜನ ಕ್ಯೂರಿಯಾಸಿಟಿ ಇರುತ್ತೆ. ಇವತ್ತು ನೀವೇ ತಿಳಿಸ್ಕೊಟ್ಟಿದ್ದೀರಾ. ಮುಂದೆ ನಾವು ಇನ್ನೂ ಹೋಟ್ಲು ಭಾಳ ಕಡೆ ಮಾಡ್ಬೇಕಂತಾರೆ. ಮಾಡಿದಾಗ ಅದನ್ನು ಅಷ್ಟು ನೀಟಾಗಿ ಒಂದು ನಂದೇ ಆದಂಥ ಒಂದು ಬ್ರ್ಯಾಂಡ್ ಕುಂದಿರಿಸ್ಬೇಕು, ವಸಂತ ಅನ್ನೋದು. ಅದು ನಮಗೆ ಭಾಳ ಇದೆ ರೀ. ಆಲ್ರೆಡಿ ಆಗಿದೆ ಸರ್, ಪ್ರಸಿದ್ಧಿ ಆಗಿದೆ. ಇನ್ನು ಬಹಳಷ್ಟು ಎತ್ತರಕ್ಕೆ ಬೆಳೀಲಿ ಸರ್. ಥ್ಯಾಂಕ್ ಯು. ಇಡೀ ನಮ್ಮ ದೇಶದುದ್ದಕ್ಕೂ ನಿಮ್ಮ ಒಂದು ಹೋಟೆಲ್ ಬಗ್ಗೆ ಮಾತಾಡುವಂತ ಹಾಗೆ. ಇಲ್ಲ ರೀ, ಏನಂದ್ರೆ ಎಲ್ಲರಿಗೂ ಒಂದು ಕೆಲಸ ಕೊಡಬೇಕು. ಅವರಿಗೆ ಒಳ್ಳೊಳ್ಳೆ ಇದನ್ನ ಒಳ್ಳೊಳ್ಳೆ ವಿಚಾರಗಳನ್ನ ತುಂಬಬೇಕು. ಅವ್ರಿಗೆ ಒಳ್ಳೊಳ್ಳೆ ಕೆಲಸಗಳು ಕೊಟ್ಟು ಅವ್ರ ಫ್ಯಾಮಿಲಿ ಎಲ್ಲ ನನ್ನ ಜೊತೆ ಇರೋರು ಯಾರು ಕಷ್ಟ ಅನ್ನೋದಿರಬಾರ್ದು ನನಗೆ. ಆ ಸಿಸ್ಟಮ್ ನಾನು ಇಟ್ಕೊಂಡು ಬಂದಿರೋದು. ನೀವು ಹೇಳಿದ್ರಲ್ಲ ನೋಡಿ, ಬರೋರ್ಗೂ ಸಹ ನಾವು ಕಲಿಸ್ಕೊಡ್ತೀವಿ, ಅವರು ಸ್ಟಾರ್ಟ್ ಮಾಡ್ಲಿ ಹೋಟೆಲ್ಸ್ ಅಂತ ಹೇಳೋದು. ಇಲ್ಲ ರೀ, ಅವರು ಮಾಡಬೇಕು. ಅವರಿಂದ ಒಂದು 10 ಜನ ಊಟ ಮಾಡಲ್ಲ ಯಾರು. ನೋಡಿ ಇವಾಗ ನೀವು ಓಪನ್ ಆಗಿ ರಿವೀಲ್ ಮಾಡಿದ್ರಿ ದೋಸೆ ಹೇಗೆ ಮಾಡ್ತೀರಾ ಅಂತ. ನಾವೆಲ್ಲ ಹೇಳ್ಕೊಡ್ತೀವಿ ನಾವು. ಯಾಕೆಂದ್ರೆ ನಾನು ಎಷ್ಟು ತಿನ್ಬೋದ್ರಿ, ನಾನು ಊಟ ಮಾಡ್ಬೋದು, ಎಷ್ಟು ಊಟ ಮಾಡ್ಬೋದು, ಹೊಟ್ಟೆ ತುಂಬವರೆಗೂ ಊಟ ಮಾಡ್ಬೋದು. ಹೌದ್ರಾ? ಈಗ ದಾವಣಗೆರೆಯಲ್ಲಿ ಹೋಟ್ಲುಗಳು ಬೇಕಾದಷ್ಟು ಅದಾವೆ. ನನ್ನ ಹೋಟ್ಲಿಗೆ ಒಂದೇ ಬರ್ತಾ ಇದ್ದಾರೆ ಜನ, ಎಲ್ಲ ಕಡೆನೂ ಹೋಗ್ತಾ ಇದ್ದಾರೆ. ಹೌದ್ರಾ? ಅಲ್ಲಿ ಬರೋ ಜನನೇ ನನ್ನ ಹತ್ರ ಬಂದಿರೋರಿಗೆ ಅಲ್ಲಿ ಅಷ್ಟು ಜನ ನನಗೇನು ಬರಲ್ಲ. ಅಷ್ಟು ಜನ ಬಂದರೂ ನನಗೆ ಕೊಡೋಕ್ಕೂ ಆಗಲ್ಲ. ಅದನ್ನು ಇನ್ನೊಬ್ರಿಗೆ ತಿಳಿಸಿದಾಗ ಅವ್ರ ಜೀವನ ನಡೀತಿದೆ. ನಮ್ಗೆ ಈ ಥರ ಯೋಚನೆಗಳು. ಒಳ್ಳೇದಾಗಲಿ ಸರ್. ನಮ್ಮ ಚಾನಲ್ ಜೊತೆ ಮಾತಾಡಿದ್ದೀರಾ, ತುಂಬ ಧನ್ಯವಾದಗಳು ಸರ್. ಈಗ ಯಾವ ದೋಸೆ ಹಾಕ್ತಾ ಇದ್ದೀರಾ? ಈಗ ಇದು ಬೆಣ್ಣೆ ದೋಸೆ ರೀ ಮೇಡಮ್. ಇದು ಓಪನ್, ಇದು ಮಸಾಲ. ಇದು ಪುಡಿ ದೋಸೆ, ಓಪನ್ ದೋಸೆ. ಓಕೆ. ಬೆಣ್ಣೆಕಾಯಿ ಅಲ್ಲಿ ಬಿಡಿಸ್. ಇದು ಬಿಳಿ ಬೆಣ್ಣೆ, ಎಮ್ಮೆ ಬೆಣ್ಣೆ ಹಾಕ್ತಾ ಇದ್ದೀರಾ. ಒಂದು ದೋಸೆಗೆ ಎಷ್ಟು ಸಲ ಬೆಣ್ಣೆ ಹಾಕ್ತೀರಾ ಸರ್ ನೀವು? 3 ಬಾರಿ ಹಾಕಿ. 3 ಸಲ ಹಾಕ್ತೀರಾ? 3 ಸಲ. ಹೋಗ್ಬೇಡ, ಬೆಣ್ಣೆ ಹೊಡ್ಕೊಳಪ್ಪ. ಹೋಗ್ತಾ ಇದೇನು ಸರ್ ಇದೀಗ ಇದಾಗ್ತಾ ಇರೋದು? ಈಗ ಅಲ್ಲ, ಇದು ರೆಡ್ ಚಟ್ನಿನ 2 ಪ್ಲೇಟ್ ಖಾಲಿ ತೊಳ್ರಿ. ಇದೇನು ದೋಸೆ ಸರ್? ಇದು ಪಲ್ಯ ಫುಲ್ ಇಟ್ಟು ಕೊಡ್ತಾ ಇದ್ದೀರಾ? ಪಲ್ಯ ಚಟ್ನಿ? ಇದು ಬೆಣ್ಣೆ ಮಸಾಲ ರೀ. ಇದು ಬೆಣ್ಣೆ ಮಸಾಲನಾ? ಹಾಂ.
ಇದ್ಯಾವ ದೋಸೆ ಸರ್? ಇದು ಬೆಣ್ಣೆಕಾಳಿನಾ? ಹಾಂ, ಬೆಣ್ಣೆಕಾಳಿ ಸ್ಪೆಷಲ್ ಅಂತಾರೆ. ಇದು ಸ್ಪೆಷಲ್, ಇದು ಬೆಣ್ಣೆಕಾಳಿ. ಬಿಸಿ ಬಿಸಿ ಬೆಣ್ಣೆ ದೋಸೆ ರೆಡಿ. ನೋಡ್ಲಿಕ್ಕೇನೆ ಸೂಪರ್ ಆಗಿದೆ ಸರ್. ಆಯ್ತು ಪಾರ್ಸಲ್. ಬೆಣ್ಣೆ ದೋಸೆ, ಹೋಟೆಲ್ ದೋಸೆ ಒಂದು ಟೈಮ್ ಟೇಸ್ಟ್ ಮಾಡಿ ನೋಡಿ ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾನೇ ರುಚಿಯಾಗಿದೆ ಅಂತ ನಮ್ಮ ಹಸ್ಬೆಂಡ್ ಎಲ್ಲ ಹೇಳ್ತಿದ್ರು, ಮನೆಯವರೆಲ್ಲ. ಟೇಸ್ಟ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೌದು ಸರ್, ಅದ್ಭುತವಾಗಿದೆ ಸ್ನೇಹಿತರೆ. ಪಾ, ಎಷ್ಟು ಬೆಣ್ಣೆ ಹಾಕಿದ್ದಾರೆ, ಭಯಂಕರ ಬೆಣ್ಣೆ ಇದೆ. ತುಂಬ ಕ್ರಿಸ್ಪಿ ಆಗಿದೆ. ಬೆಣ್ಣೆ ಅಂತೂ ಹೇಳುವಾಗ ಹಾಕಿದ್ದಾರೆ. ಕಣಮ್ಮ ತೋರಿಸಿ ಬೆಣ್ಣೆ ಎಷ್ಟಿದೆ ಅಂತ. ಚಟ್ನಿ ಟೇಸ್ಟ್ ಮಾಡೋಣ ಅಂತ ಮಾಡಿದೆ. ಏಲಕ್ಕಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಖಾರನೂ ಹಂಗೆ ಇದೆ. ಈ ಒಂದು ದೋಸೆಗೆ, ಈ ಒಂದು ಪ್ಲೇನ್ ಪಲ್ಯಗೆ ಖಾರ ಈಕ್ವಲ್ ಆಗಿ ಎಷ್ಟು ಮ್ಯಾಚ್ ಆಗಬೇಕು ಅಷ್ಟು ನೀಟಾಗಿ ಮಾಡಿದ್ದಾರೆ ಇವರು. ನೆಕ್ಸ್ಟ್ ಲೆವೆಲ್ ರೀ, ಸೂಪರ್. ಅದಕ್ಕೆ ಹೇಳ್ತಾರೆ ಅನ್ಸುತ್ತಾ ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಬೆಣ್ಣೆ ಅಂತೂ ಹೇರಳೋಗಿ ಹಾಕಿದ್ದಾರೆ. ಒಂದು ದೋಸೆಗೆ 3 ಸಲ ಬೆಣ್ಣೆ ಹಾಕ್ತಾರಂತೆ. ಮಸ್ತಾಗಿದೆ ಸ್ನೇಹಿತ, ಪ್ರತಿಯೊಬ್ಬರು ಬಂದು ಟ್ರೈ ಮಾಡಬೇಕು. ದಾವಣಗೆರೆಗೆ ಬಂದರೆ ದಾವಣಗೆರೆಗೋಸ್ಕರ ಬೆಣ್ಣೆ ತಿನ್ಬೇಕಂತಾನೆ ಬರಬೇಕು, ಅಷ್ಟು ಚೆನ್ನಾಗಿದೆ. ಹೌದಾ? ಇವ್ರಿಗೆ ಬೆಣ್ಣೆ ದೋಸೆ ತಿನ್ಸಕ್ಕೆ ಕರ್ಕೊಂಡ್ ಬಂದಿದ್ದೀರಾ? ಹಾ, ನೀವು ಎಲ್ಲಿಂದ ಬಂದಿದ್ದೀರಾ? ಹಾಸನಿಂದ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ ಬೆಣ್ಣೆ ದೋಸೆ ತಿನ್ಲಿಕ್ಕೆ ಬಂದಿದ್ದಾರೆ. ಹೇಗಿದೆ ಬೆಣ್ಣೆ ದೋಸೆ? ಚೆನ್ನಾಗಿದೆ. ಹೇಗಿದೆ ಇದು ಬೆಣ್ಣೆ ದೋಸೆ? ಎಷ್ಟೋ ವರ್ಷದಿಂದ ಅಣ್ಣವರು ಅಲ್ಲಿ ಮುಂಚೆ ಸಣ್ಣ ಅಂಗಡಿ ಇತ್ತು, ಅವಾಗಿಂದನೂ ಬರ್ತಿದೀವಿ. ಸೇಮ್ ಟೇಸ್ಟ್ ಏನಿದೆನೋ ಎಲ್ಲ ಸೇಮು. ಮತ್ತು ಅಣ್ಣ ಎಲ್ಲ ನಮಗೆ ಸರ್ವರು ಫಸ್ಟ್ ಕ್ಲಾಸ್ ಮೇಡಮ್. ರೆಗ್ಯುಲರ್ ತುಂಬಾ ಇಷ್ಟಪಡ್ತೀವಿ. ಬೆಣ್ಣೆಕಾಳಿ ಇಲ್ಲೇ ವಸಂತದೇ ಫೇಮಸ್, ಇವ್ರದೇ ಸ್ಪೆಷಲ್, ಬೇರೆ ಎಲ್ಲೂ ಮಾಡಿಲ್ಲ. ಸ್ಟಾರ್ಟ್ ಮಾಡಿದ್ದೆ ಇವರು, ಇವರೇ ಸ್ಟಾರ್ಟ್ ಮಾಡಿದ್ದು, ಇವ್ರ ಹತ್ರನೇ ಬರೋದು ನಾವು. ಯಾವ ದೋಸೆ ಇಷ್ಟ ಆಗುತ್ತೆ ನಿಮಗೆ? ಇಲ್ಲಿ ಬೆಣ್ಣೆಕಾಳಿ ಚೆನ್ನಾಗಿರುತ್ತೆ ಮೇಡಮ್. ಆಮೇಲೆ ಬಿಟ್ರೆ ಓಪನ್ ಮಾತ್ರ ಇವ್ರದ್ದು ಒಂಥರ ಬೇರೆ ಲೆವೆಲ್. ಕರ್ನಾಟಕದ ವೆಸ್ಟರ್ನ್ ಘಾಟ್ ಚೇರ್ಮನ್ಸ್ ಇವತ್ತು ನಮ್ಮ ಜೊತೆ ಇದ್ದಾರೆ. ದೋಸೆ ಹೆಂಗಿದೆ ಅಂತ ಕೇಳೋಣ. ನಾವು ಫಸ್ಟ್ ಟೈಮ್ ದಾವಣಗೆರೆ ಬಂದಿದ್ದೀವಿ. ಫಸ್ಟ್ ಟೈಮ್. ಸೊ ಇಲ್ಲಿ ಬಂದು ಬೆಳಗ್ಗೆ ನಾವು ನೋಡಿದ್ವಿ, ಸುಮಾರು ಜನ ಇಲ್ಲಿ ತಿಂಡಿ ಮಾಡ್ತಾ ಇದ್ರು. ನಾವು ಬಂದು ಹೆಂಗಿದೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲ ಒರಿಜಿನಲ್ ಬೆಣ್ಣೆ ಹಾಕಿ ತುಂಬಾ ಟೇಸ್ಟ್ ಆಗಿ ಕ್ರಿಸ್ಪಿ ಆಗಿದೆ ದೋಸೆ. ನಾವು ಒಂದ್ ತಿನ್ನಕ್ ಬಂದಿದ್ದು, ಇನ್ನು ಒಂದ್ 4-5 ತಿಂದಿದ್ದು. ಅಷ್ಟು ಚೆನ್ನಾಗಿದೆ. ಸೊ ತುಂಬಾ ಖುಷಿ ಆಯ್ತು. ಎಲ್ಲ ಅವರು ರಾ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು, ಪೌಡರ್ ಇರ್ಲಿ, ಮತ್ತೆ ಇದು ಏನೇನಿದೆ ಐಟಮ್ಸ್ ಎಲ್ಲಾನು, ಚಟ್ನಿ ಇರ್ಲಿ, ಎಲ್ಲ ತುಂಬಾ ಟೇಸ್ಟಿ ಆಗಿದೆ. ತುಂಬಾ ಒಳ್ಳೆ ಫ್ರೆಶ್ ಐಟಮ್ಸ್ ಇಂದ ಮಾಡಿದ್ರು. ಹೌದು ಸರ್. ಮತ್ತೆ ಅನ್ಲಿಮಿಟೆಡ್ ಚಟ್ನಿ ಪಲ್ಯ ಎಷ್ಟು ಬೇಕೋ ಅನ್ಲಿಮಿಟೆಡ್. ಮತ್ತೆ ಫುಲ್ ನನ್ನ ದಾವಣಗೆರೆಯಲ್ಲಿ ಒಂದೇ ಹೋಟೆಲ್ ಇಷ್ಟು ಮಟ್ಟಕ್ಕೆ ಕಂಟಿನ್ಯೂ ಫುಲ್ ಆಗಿರುತ್ತೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಕಂಟಿನ್ಯೂ ಜನರು ಬರ್ತಾನೆ ಇದ್ದಾರೆ, ಜನರು ತಿಂಡಿ ಮಾಡ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ವಿದ್ಯಾಧರ್ ಅಂತ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ. ಹೌದಾ? ತುಂಬಾ ಸಂತೋಷ ಸರ್, 3 ಜಿಲ್ಲೆ. ಸಿಕ್ಕಿದ್ದು. ಓಕೆ, ಥ್ಯಾಂಕ್ ಯು. ಬ್ಯೂಟಿಫುಲ್ ಇದೆ. ಸಾಮಾನ್ಯ ತಿಂಗಳಿಗೆ 1-2 ಸರಿ ವಿಸಿಟ್ ಕೊಡಂತದ್ದು ಇರ್ತದೆ ಈ ಜಿಲ್ಲೆಯಲ್ಲಿ. ಬಂದವಾಗ ಈ ವಸಂತ ವಿಹಾರಕ್ಕೆ ಬಂದು ಬೆಣ್ಣೆ ದೋಸೆ ತಿನ್ನಂಥದ್ದು ಸಾಮಾನ್ಯ. ನಿನ್ನೆ ಬೆಳಿಗ್ಗೆ ಬಂದಿದ್ವಿ, ನಮ್ಮ ಸಮರ್ಥ ಅವ್ರ ಪರವಾಗಿ ಅನೌನ್ಸ್ ಮಾಡೋಕ್ಕೆ ನಮ್ಮೆಲ್ಲ ಹಾಲು ಉತ್ಪಾದಕರನ್ನ ಭೇಟಿಯಾಗಕ್ಕೆ ಬಂದಿದ್ವಿ. ಬಂದವಾಗ ನಿನ್ನೆನೂ ದೋಸೆ ತಿಂದ್ವಿ, ಮತ್ತೆ ಇಲ್ಲಿಗೂ ಎಲ್ಲ ಬೆಳಿಗ್ಗೆಯಿಂದ 11:30ವರೆಗೆ ಎಲ್ಲ ಭೇಟಿ ಮಾಡಿದ್ವಿ. ಅಲ್ಲೆಲ್ಲೂ ತಿಂಡಿ ತಿನ್ನಕ್ ಮನ್ಸಾಗಿಲ್ಲ, ಸೀದಾ ಮತ್ತೆ ಇಲ್ಲೇ ಬಂದು ತಿಂಡಿ ತಿನ್ನೋಣ ಅಂತ ಹೇಳಿ ಇಲ್ಲೇ ಬಂದು ತಿನ್ನಷ್ಟು ರುಚಿಯಾಗಿದೆ. ಬ್ಯೂಟಿಫುಲ್. ಅಂದ್ರೆ ನಮ್ಗೆ ಶಿವಮೊಗ್ಗದವರಿಗೆ ಈ ಬೆಣ್ಣೆ ದೋಸೆ ಒಂಥರ ಸ್ಪೆಷಲ್, ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಸಿಗಲ್ಲ. ಅದರಿಂದ ಈ ದಾವಣಗೆರೆಗೆ ಬಂದವಾಗ ಇಲ್ಲಿ ಬಂದು ಬೆಣ್ಣೆ ದೋಸೆ ತಿಂತೀವಿ. ಬೆಣ್ಣೆ ದೋಸೆ ಇಲ್ಲಿ ಚೆನ್ನಾಗಿದೆ. ಬಹಳ ಇಷ್ಟಪಟ್ಟು ತಿಂತೀರಾ ಅನ್ಸುತ್ತೆ ಈ ಕಡೆ ಎಲ್ಲ? ಹೌದಾ? ಇದು ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ಸಮೀಪ. ಹೀಗಾಗಿ ಮಕ್ಕಳು ಕೇಳಿದಾಗ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ನನಗಂತೂ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಮತ್ತೆ ಇನ್ನೊಂದ್ಸಲ ಯಾವಾಗ ತಿನ್ನೋಣ, ಯಾವಾಗ ಬರೋಣ ತಿನ್ಲಿಕ್ಕೆ ಅಂತ ಅನಿಸ್ತಾ ಇದೆ. ಅಷ್ಟು ಟೇಸ್ಟಿಯಾಗಿದೆ, ಅಷ್ಟು ಕ್ರಿಸ್ಪಿ, ಅಷ್ಟೊಂದು ಬೆಣ್ಣೆ. ತುಂಬಾ ನಮ್ಮ ಕಡೆಯವ್ರಿಗಂತೂ ಆ ಬೆಣ್ಣೆ ರುಚಿ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ನನಗಂತೂ ಬಹಳನೇ ಇಷ್ಟ ಆಯಿತು ಈ ಒಂದು ಬೆಣ್ಣೆ ದೋಸೆ. ಮತ್ತು ಹಲವಾರು ದೋಸೆಗಳನ್ನ ಸಹ ಟ್ರೈ ಮಾಡಿದೆ, ತುಂಬಾ ಟೇಸ್ಟಿಯಾಗಿತ್ತು.
ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.